ಏನಿವತ್ತು ನಮ್ಮ ಕಲ್ಕೋಟೆ ಸರ್ವೆ ನಂಬರ್ 118ರಲ್ಲಿ ಗುಡದಟ್ಟಿ ಕಲ್ಕೋಟೆ ಅಲ್ಲ ಗುಡದಟ್ಟಿ ಕಲ್ಕೋಟೆ ಸರ್ವೆ ನಂಬರ್ ಗುಡದಟ್ಟಿ ಗ್ರಾಮದ ವಾಸಿಗಳು ರಾಮಕೃಷ್ಣಪ್ಪ ಮತ್ತು ಅವ್ರ ಕುಟುಂಬದವರು ಭಾಳ ವರ್ಷದಿಂದ ಇಲ್ಲಿ ಅವರು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಂಥ ಒಂದು ಸನ್ನಿವೇಶ. ಇದೇ ಊರಿನವರು ಇದೇ ಸರ್ವೆ ನಂಬರ್ನಲ್ಲಿ ಭಾಳಷ್ಟು ಜನ ಉಳುಮೆ ಮಾಡ್ತಿದ್ದರು. ಹುಷಾರಿರೋಂಥವ್ರು, ತಿಳುವಳಿಕೆ ಇರೋಂಥವ್ರು ಈಗಾಗಲೇ ಹಿಂದೆಯೇ ನಮ್ಮ ತಿಮ್ಮಣ್ಣ ಹೇಳ್ದಂಗೆ ಸಾಗುವಳಿ ಚೀಟಿ ಪಡೆದುಬಿಟ್ಟವ್ರೆ. ಪಾಪ ಇವರು ಅಮಾಯಕರು, ಇವರಿಗೆಲ್ಲ ಒಂದಷ್ಟು ಅವಿದ್ಯಾವಂತರು, ತಿಳುವಳಿಕೆ ಕಡಿಮೆ, ಸಾಗುವಳಿ ಚೀಟಿ ಇಲ್ಲ ಬಟ್ ಪೊಸಿಷನ್ ಇದ್ದಾರೆ. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರೋಂಥದ್ದು, ಈ ಭೂಮಿ ಬಿಟ್ಟರೆ ಬೇರೆ ಭೂಮಿನೇ ಇಲ್ಲ ಇವ್ರಿಗೆ ಉಳುಮೆ ಮಾಡ್ಕೊಂಡು ತಿನ್ನಲಿಕ್ಕೆ ಅಥವಾ ಜೀವನ ಸಾಗಿಸ್ಲಿಕ್ಕೆ. ಇವರ ಅಮಾಯಕತ್ವದಿಂದ ಇವರು ಪೊಸಿಷನಲ್ಲಿದ್ದಾರೆ, ಅದನ್ನು ದೃಢಪಡಿಸ್ಲಿಕ್ಕೆ ಆಗಲಿಲ್ಲ. ಒಂದು ಉಳುಮೆ ಚೀಟಿ ತೊಗೊಂಡು ಕೂತ್ಕೊಂಡಿದ್ರೆ ಇವತ್ತು ಈ ಸಂಕಟ ಇರಲಿಲ್ಲ. ಅನಾಹುತ ಆಗಿದೆ. ಈ ಭಾಗದಲ್ಲಿ ಏನು MLA ಅವರಿದ್ದಾರೆ, ಅವರು ರಾಜಕೀಯ ಸಂಧ್ಯಾ ಕಾಲದಲ್ಲಿರೋಂಥ ವ್ಯಕ್ತಿ, ಭಾಳ ನಿಪುಣರು ಮತ್ತು ಅನುಭವ ಉಳ್ಳಂಥ ರಾಜಕಾರಣಿಗಳು. ನನ್ನ ಅನುಭವದಲ್ಲಿ ಹೇಳ್ಬೇಕು ಅಂದರೆ ಈ ವಿಷಯನ ಈ ಲೆವೆಲ್ ಗಂಟ ಆ್ಯಕ್ಚುಲಿ ಬಿಡೋಂಥ ಮನುಷ್ಯ ಎಲ್ಲ ಬಿಟ್ಬಿಟ್ಟವ್ರೆ. ಅವರು ಯಾಕೆ ಯಾಮಾರಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ನಮ್ಮ ತಾಲೂಕಿನ ಆಡಳಿತ ವಿಫಲವಾಗಿದೆಯೋ ಅಥವಾ MLA ಅವರು ಆಡಳಿತ ಮಾಡಲಿಕ್ಕೆ ವಿಫಲರಾಗಿದ್ದಾರೋ ಗೊತ್ತಿಲ್ಲ. ಈ ಕುಟುಂಬದ ಪೂರ್ವಪರ ಪರಿಶೀಲನೆ ಮಾಡಿ ಆ ಕುಟುಂಬದ ಪರ ನಿಲ್ಲಬೇಕಾಗಿತ್ತು. ತಾಲೂಕಿನ ಆಡಳಿತ ಆಗಿರಲಿ, ಜಿಲ್ಲಾ ಆಡಳಿತ ಆಗಿರಲಿ, ಆ ಕುಟುಂಬದ ಪೂರ್ವಪರ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಅಥವಾ ಆಡಳಿತದ ಮೇಲೆ ಇವ್ರಿಗೆ ಬೇಜವಾಬ್ದಾರಿತನ ಬಂದಿರ್ಬೋದು. ಅವರ ಬೇಜವಾಬ್ದಾರಿತನದ ಆಡಳಿತದಿಂದ ಇವತ್ತು ಈ ಕುಟುಂಬಕ್ಕೆ ಭಾಳಷ್ಟು ನೋವು, ಸಂಕಟ ತಂದಿದೆ. ಏಕಾಏಕಿ ಬಂದು ಈ ಕುಟುಂಬಕ್ಕೆ ಬೇರೆ ಏನು ದಾರಿ ಇಲ್ದಿರೋಂಥ, ಬೇರೆ ಏನು ದಿಕ್ಕೇ ಇಲ್ದಿರೋಂಥ ಒಂದು 5 ಎಕರೆ ಜಮೀನಲ್ಲಿ ಇವರು ಉಳುಮೆ ಮಾಡಿಕೊಂಡು ದೊಡ್ಡ ಕುಟುಂಬ, ಬೇರೆ 28-30 ಜನ ಸದಸ್ಯರು ಹೊಂದಿರುವಂಥ ಕುಟುಂಬ. ಇವ್ರಿಗೆ ಬೇರೆ ವಿದ್ಯೆ ಇಲ್ಲ, ಕೈ ಕೆಲಸಗಳಿಲ್ಲ, ಕಸುಬು ವ್ಯವಸಾಯದ ಕಸುಬು ಬಿಟ್ಟರೆ ಬೇರೆ ಕಸುಬಿಲ್ಲ. 4 ಜನ ಅದರಲ್ಲೂ 4-5 ಜನ ಮನೆಯಲ್ಲಿ ಅಂಗವಿಕಲರು ಅಂತಂದರೆ ಭಾಳ ಶೋಚನೀಯವಂಥ ಸ್ಥಿತಿ ಈ ಕುಟುಂಬದ್ದು. ಈ ಕುಟುಂಬದ ನಿಜಾಂಶ ಅಥವಾ ವಾಸ್ತವಾಂಶನ ಪರಿಗಣಿಸಿ ಇವ್ರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಇಲ್ಲಿ ಇವ್ರಿಗೆ ಪೊಸಿಷನ್ಗೆ ಬರಬೇಕಾಗಿತ್ತು. ಇಲ್ಲಿ ಫ್ರೀ ಸೈಟ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅದರ ಕಾರ್ಯಚಟುವಟಿಕೆನ ಇವ್ರಿಗೆ ಪರ್ಯಾಯ ವ್ಯವಸ್ಥೆ ಆದಮೇಲೆ ಇವ್ರಿಗೊಂದು ನಂಬಿಕೆ ಬರ್ತಿತ್ತು, ಅಥವಾ ಇವ್ರಿಗೊಂದು ಇಲ್ಲಿಂದ ಜಾಗ ಖಾಲಿ ಮಾಡಲಿಕ್ಕೆ, ಇನ್ನೊಂದು ಕಡೆ ಹೋಗಿ ಇವರ ಕೆಲಸ ಕಾರ್ಯಗಳನ್ನ ಸ್ಟಾರ್ಟ್ ಮಾಡಲಿಕ್ಕೆ ಒಂದು ವಿಶ್ವಾಸ ಬರ್ತಿತ್ತು. ಬಾಯಿ ಮಾತಿನಲ್ಲಿ ಮಾಡ್ತೀವಿ ಅಂತೇಳಿ ಏಕಾಏಕಿ ಬಂದು ಇವ್ರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ. ಆ ಒಂದು ಇದರಲ್ಲಿ ಸಮಯದಲ್ಲಿ ಪಾಪ ಗಾಬರಿ ಆಗ್ತಾರೆ ಅಮಾಯಕರು, ರೈತರಲ್ಲ ಅವರು. ಅಂಥ ಒಂದು ಸನ್ನಿವೇಶದಲ್ಲಿ ಪಾಪ ದಿಕ್ಕು ತೋಚಿ ಇವತ್ತು ವಿಷ ಕುಡಿದು ಒಂದಿಬ್ಬರು ಹಾಸ್ಪಿಟ್ಲಲ್ಲಿದ್ದಾರೆ. ಇವೆಲ್ಲ ಆ್ಯಕ್ಚುಲಿ ರಾಜಕೀಯದಲ್ಲಿ ನಿಪುಣರಾಗಿರುವಂಥ ಜಯಚಂದ್ರ ಅವ್ರಿಗೆಲ್ಲ ಗೊತ್ತಿದೆ. ಆ್ಯಕ್ಚುಲಿ ಈ ಮಟ್ಟಕ್ಕೆ ಬಿಡೋ ವ್ಯಕ್ತಿಯೆಲ್ಲ, ಆದರೂ ಬಿಟ್ಟಿದ್ದಾರೆ ಅಂತಂದರೆ ಮೋಸ್ಟ್ಲಿ ಅವರು ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣ್ತದೆ. ನಿಮ್ಮ ಬೇಜವಾಬ್ದಾರನ ಸ್ವಲ್ಪ ಸೈಡ್ಗೆ ಇಟ್ಟು ಒಂಚೂರು ಈ ಕುಟುಂಬನ ನೀವು ಪರಿಗಣಿಸಿ, ಈ ಕುಟುಂಬಕ್ಕೆ ಆದಷ್ಟು ಬೇಗ ನಮ್ಮ ಮೂರ್ತಿ ಮಾಸ್ಟ್ರಿಗೆ ಹೇಳಿದ್ರು, ಅಲ್ಲಿ ವಿಲೇಜ್ ಅಕೌಂಟೆಂಟು ಕಾಯ್ತಿದ್ದಾರೆ, 1-2 ಕಡೆ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥಿತ ಆಗಿದೆ ಅಂತ ಹೇಳಿದರು. ಇಲ್ಲಿಂದ 20-30-40 ಕಿಲೋಮೀಟ್ರ್ ದೂರ ಕೊಟ್ಟರು ಪಾಪ ಈ ಕುಟುಂಬ ಊರು ಬಿಡಬೇಕಾಗ್ತದೆ. ತಲತಲಾಂತರದಿಂದ ಇಲ್ಲಿ ಗುಡದಟ್ಟಿನಲ್ಲಿ ಇವರು ದಾಖಲೆ, ತಂದೆ ಕಾಲ ತಾತನ ಕಾಲದಿಂದನೂ. ಮತ್ತು ನೀವು 20-30-40 ಕಿಲೋಮೀಟ್ರ್ನಲ್ಲಿ ಇವ್ರಿಗೆ ವ್ಯವಸ್ಥೆ ಮಾಡಿದ್ರೆ ಊರು ಬಿಟ್ಟು ಹೋಗ್ಬೇಕಾಗ್ತದೆ. ಏನು 5 ಕಿಲೋಮೀಟ್ರದ್ದು ಇಲ್ಲಿ ನಮ್ಮಲ್ಲಿ ಸುತ್ತೋಲೆ ಇದೆ, 5 ಕಿಲೋಮೀಟ್ರ್ ಬಿಟ್ಟು ಆಚೆ ಇವ್ರಿಗೆ ಇದೇ ಊರಿನಲ್ಲೇ ಇದ್ಕೊಂಡು ಹೊಲಕ್ಕೆ ಹೋಗಿ ಕೆಲಸ ಮಾಡ್ಕೊಂಬರೋಂಥ ಒಂದು ವ್ಯವಸ್ಥೆನ ಇವ್ರಿಗೆ ಆದಷ್ಟು ಹತ್ತಿರದಲ್ಲಿ ಇವ್ರಿಗೆ ಜಮೀನನ್ನು ಪರ್ಯಾಯ ವ್ಯವಸ್ಥೆಯಾಗಿ ಕೊಟ್ಟು ಇವತ್ತು ಕುಟುಂಬನ ನಿರ್ಗತಿಕನ್ನಾಗಿ ಮಾಡದೆ ಆ ಕುಟುಂಬಕ್ಕೆ ಇವತ್ತೊಂದು ನೆಲೆಯಾಗಿ ನಿಲ್ಲಬೇಕು ಅಂಥೇಳಿ
ಮನೆ ಈ ಭಾಗದ ಶಾಸಕರನ್ನ ನಾನು ಮನವಿ ಮಾಡ್ತೇನೆ.